ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಬ್ರೇಕ್ಫಾಸ್ಟ್ ರೆಸಿಪಿ. ಎಲ್ರಿಗೂ ಬೆಳಗ್ಗೆ ಎದ್ದಿದ ಕೂಡಲೇ ಏನಾದರೂ ಒಂದು ಹೆಲ್ದಿಯಾಗಿ ಮಾಡಬೇಕಲ್ವಾ, ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು, ಅದು ಹೆಲ್ದಿಯಾಗಿರಬೇಕು ಅನ್ನೋ ಥಿಂಕಿಂಗು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡೋರಿಗಿರ್ಬೋದು ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಮನೇಲಿದ್ದರೆ ಅವರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸೂಟ್ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಎರಡನ್ನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಗೆಡ್ಡೆಕೋಸನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನನಗೆ ಸೊಪ್ಪು ಸಿಗಲಿಲ್ಲ ಇವತ್ತು. ನಿಮಗೆ ಸೊಪ್ಪು ಸಿಕ್ತು ಅಂದರೆ ಸಬ್ಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಇದನ್ನು ಕೂಡ ಇದರೊಟ್ಟಿಗೆ ಹಾಕೋಬೋದು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಫುಲ್ ಅಕ್ಕಿ ಹಿಟ್ಟಲ್ಲೇ ಇವತ್ತು ನಾನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ kg ರವೆನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಅಳತೆಗಳನ್ನ ತಗೊಂಡ್ರೆ ಆಗುತ್ತೆ. ಇಲ್ಲಿ ಒಂದು ಅರ್ಧ kg ಮೀಡಿಯಮ್ ರವೆನ ತಗೊತಾ ಇದ್ದೀನಿ ನಾನು. ಹಾಗೆ 1 ಕಪ್ಪಷ್ಟು ಓಟ್ಸ್ನ ಕೂಡ ತಗೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ನೀವು ನೀರು ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ನಾವು ಹಾಕಿರುವಂತಹ ಕ್ಯಾರೆಟ್ ತುರಿ, ಗೆಡ್ಡೆಕೋಸು ತುರಿ ಎಲ್ಲನೂ ಏನಿದೆ, ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಈ ಹಿಟ್ಟುಗಳ ಒಟ್ಟಿಗೆ ಮಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ಕ್ಲೀನಾಗಿ ಕಲಿಸ್ಕೊಬೇಕಾಗತ್ತೆ. ಹಾಗೆ ಇದರಲ್ಲೇ ಸ್ವಲ್ಪ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಸೊ ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬಿಸಿನೀರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ನೀರನ್ನ ಸ್ವಲ್ಪನೇ ಹಾಕೊತಾ ಕಲಿಸ್ಕೊತಾ ಇದ್ದೀನಿ. ಇದು ನಮಗೆ ದೋಸೆ ಹಿಟ್ಟಿಗೂ ಆಗಬಾರ್ದು, ಹಾಗೆ ರೊಟ್ಟಿ ಚಪಾತಿ ಥರನೂ ಆಗಬಾರ್ದು, ಸ್ವಲ್ಪ ಮೀಡಿಯಮಲ್ಲಿ ಇರಬೇಕಾಗತ್ತೆ. ಸೊ ಈ ರೀತಿ ಇರಬೇಕು. ನಾವು ಇದನ್ನು ತಟ್ತಾ ಇಲ್ಲ, ಹಂಚು ಮೇಲೆ ಬಳಿಯೋದ್ರಿಂದ ಸ್ವಲ್ಪ ತೆಳುವಾಗೇ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಯಾವ ಹಿಟ್ಟು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ರವೆ ಮತ್ತು ಅಕ್ಕಿ ಓಟ್ಸ್ ಮಾತ್ರನೇ ಹಾಕಿದ್ದೀನಿ. ನೀವು ರವೆ, ಅಕ್ಕಿ, ಓಟ್ಸು ಜೊತೆಗೆ ರಾಗಿ ಹಿಟ್ಟು ಎಲ್ಲನೂ ಕೂಡ ಹಾಕೋಬೋದು. ಗೋಧಿ, ರಾಗಿ ಹಾಗೆ ಜೋಳದ ಹಿಟ್ಟಿದ್ರು ಅಂದರೂ ಕೂಡ ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಂಬಾ ರುಚಿಕರವಾಗಿರುತ್ತೆ. ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕೂಡ ತಿಂದರೆ ಅದ್ಭುತವಾಗಿ ಕೂಡ ಇರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ತುಂಬ ಜನಕ್ಕೆ ಓಟ್ಸ್ನ ಹಾಗೆ ಹಾಲ್ಗೆ ಹಾಕ್ಕೊಂಡು ಅಥವಾ ಅದರಲ್ಲಿ ಉಪ್ಪಿಟ್ಟು ಮಾಡಿಕೊಂಡು ತಿನ್ನೋದಕ್ಕೆ ಅಷ್ಟು ಯಾರಿಗೂ ಇಷ್ಟಪಡೋದಿಲ್ಲ. ಅಂಥವರು ಈ ರೀತಿ ಓಟ್ಸ್ನ ಹಾಕಿದ್ರೆ, ಇದಕ್ಕೆ ಓಟ್ಸ್ ಹಾಕಿದ್ದೀವಿ ಅಂತ ನಾವು ಹೇಳಿದ್ರೆ ಮಾತ್ರನೇ ಗೊತ್ತಾಗೋದು. ಅದರ್ವೈಸ್ ನಿಮಗೆ ಓಟ್ಸ್ ಅದರಲ್ಲಿ ಇದೆ ಅನ್ನೋದನ್ನ ಗೊತ್ತೇ ಆಗೋದಿಲ್ಲ. ಆ ರೀತಿ ಇರುತ್ತೆ. ಸೊ ನನಗೂ ಎಸ್ಪೆಷಲಿ ಓಟ್ಸ್ನ ಹಾಲಿಗೆಲ್ಲ ಹಾಕ್ಕೊಂಡು ತಿನ್ನೋದು ಇದೆಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಈ ರೀತಿಯಲ್ಲಿ ಮಾಡ್ಕೋತೀನಿ. ಇದರಲ್ಲಿ ನನಗೆ ಓಟ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆರಾಮ್ಸೆಯಾಗಿ ನಾವು ತಿನ್ಬೋದಾಗತ್ತೆ. ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಎಲ್ರಿಗೂ ಕೂಡ ಇದರಲ್ಲಿ ಎಲ್ಲ ತರಕಾರಿ ಹಾಗೆ ಸೊಪ್ಪುಗಳನ್ನು ಕೂಡ ಆ್ಯಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ತ್ಗೂ ಕೂಡ, ಮಕ್ಕಳಿಗೆ ಹೆಲ್ತ್ಗೂ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿ ಕೂಡ ಆಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ತುಂಬ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ. ಬೆಳಗ್ಗೆ ನಾವು ಬೇರೆ ಏನಾದ್ರು ಮಾಡೋಕ್ಕೂ ಮುಂಚೆ ಈ ಹಿಟ್ಟನ್ನ ಕಲಸಿ ಒಂದು 15 ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಬಿಟ್ರೆ ಆ ನಂತರ ಈ ಥರ ಬಿಸಿಯಾಗಿ ಹಾಕೋಬೋದು. ನಾನು ಈ ರೀತಿ ಹಂಚಿಗೆ ಬಳ್ದಿದ್ದೀನಿ. ಹಂಚಿಗೆ ಹಾಕಿ 2 ಸೈಡೂ ಕ್ಲೀನಾಗಿ ಹದವಾಗಿ ಬೇಯಿಸ್ಕೊಬೇಕಾಗತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ಕೂಡ ಯೂಸ್ ಮಾಡಿಲ್ಲ. ವಿತೌಟ್ ಆಯಿಲ್ ಮಾಡ್ತಾ ಇರುವಂಥದ್ದು. ಹಂಚಿಗೆ ಸ್ವಲ್ಪ ಕಚ್ಕೋತಾ ಇದೆ ಅಂದರೆ ಹಂಚಿಗೆ ಮಾತ್ರನೇ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ, ಅದರ್ವೈಸ್ ಆಯಿಲ್ ಅವಶ್ಯಕತೆಯೇ ಬರೋದಿಲ್ಲ. ನೋಡ್ಬೋದು ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಲ್ಲಿ ನೀವು ರಾಗಿಲೂ ಕೂಡ ಮಾಡ್ಕೊಬೋದು. ರಾಗಿ ರೊಟ್ಟಿಗೂ ಕೂಡ ಇದೇ ರೀತಿ ಎಲ್ಲನೂ ಹಾಕಿ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ. ಅಷ್ಟು ಬೇಗ ಹೊಟ್ಟೆ ಕೂಡ ನಮಗೆ ತುಂಬುತ್ತೆ.
ಯಾರಾದರೂ ವೆಯ್ಟ್ ಲಾಸ್ ಜರ್ನಿಲಿ ಇದ್ದೀರಾ ಅಂದರೆ ಈ ಆಪ್ಷನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸಿವಾಗಲ್ಲ, ಹೊಟ್ಟೆ ಫಿಲ್ ಆಗಿಲ್ಲ ಅನ್ನೋ ಭಾವನೆ ಬರೋದಿಲ್ಲ. ಹೊಟ್ಟೆ ಕೂಡ ಫಿಲ್ ಆಗುತ್ತೆ. ಹಾಗೆ ತುಂಬ ಹೊತ್ತು ಕಾಲ ನಮಗೆ ಹೊಟ್ಟೆ ಹಸಿದಿರೋನು ಕೂಡ ಇದು ಮೇಂಟೈನ್ ಮಾಡುತ್ತೆ. ಸೊ ಎರಡೂ ಸೈಡು ಕ್ಲೀನಾಗಿ ಹದವಾಗಿ ಕಡಿಮೆ ಉರಿಲಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೊಬೇಕಾಗತ್ತೆ. ಸೊ ಇದಕ್ಕೆ ನಾನು ಇವತ್ತು ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೆ. ನಾನು ಆಗಲೇ ಹೇಳಿದಾಗೆ ಹಾಗೆ ಕೂಡ ತಿನ್ಬೋದು, ಏನೂ ಅವಶ್ಯಕತೆ ಬೇಕಾಗಲ್ಲ ಸೈಡ್ಸು. ಬಟ್ ನಮ್ಮನೇಲಿ ಸೈಡ್ಸ್ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಟೊಮೆಟೊ ಗೊಜ್ಜು ಮಾಡಿದ್ದೆ. ಇಲ್ಲ ಕಾಯಿ ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಉಪ್ಪಿನಕಾಯಿ ಜೊತೆ ತಿಂತೀನಿ, ಇಲ್ಲ ಮೊಸರು ಜೊತೆ ತಿಂತೀನಿ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಆಪ್ಷನ್, ನಿಮಗೆ ಹೇಗೆ ಬೇಕಾದರೂ ನೀವು ತಿನ್ಬೋದು. ಈವನ್ ನೀವು ಸೋರೆಕಾಯಿ ಕೂಡ ಇದಕ್ಕೆ ತುರಿದು ಹಾಕ್ಕೊಂಡು ಕೂಡ ಮಾಡ್ಬೋದು. ಕ್ಯಾರೆಟ್ ಕೂಡ ಸೌತೆಕಾಯಿ ಕೂಡ ತುರಿದು ಹಾಕ್ಕೋಬೋದು. ನಿಮಗೆ ಏನೆಲ್ಲ ವೆಜಿಟೇಬಲ್ಸ್ ನೀವು ತಿಂತೀನಿ ಅಂತೀರ ಅದೆಲ್ಲನೂ ಕೂಡ ತುರಿದು ಹಾಕ್ಕೊಂಡು ಮಾಡ್ಬೋದು. ಹಾಗೆ ಸೊಪ್ಪು ನಾನು ಆಗಲೇ ಹೇಳಿದಾಗೆ ಸಬ್ಸಿಗೆ ಮತ್ತು ಮೆಂತ್ಯ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್ ಬಿಸಿ ಬಿಸಿಯಾಗಿ ರುಚಿಯಾಗಿ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನ ತಿಳಿಸ್ಬೇಡಿ. ಹಾಗೆ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.